ಆತ್ಮೀಯ ಶಿಕ್ಷಕರೇ, ಯುಡೈಸ್ ಪ್ಲಸ್ಸಲ್ಲಿ ಮಕ್ಕಳ ಅಪಾರ ಐ ಡಿ ಜನರೇಟ್ ಮಾಡುವಾಗ ಎದುರಾಗುವ ಎರರ್ಸ್ ಹಾಗೂ ಅದಕ್ಕೆ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೀನಿ. ನಮ್ಮ ಯುಡೈಸ್ ಪ್ಲಸ್ ಇರತಕ್ಕಂಥ ಎಲ್ಲ ಮಕ್ಕಳ ಜಿ ಪಿ ಇ ಪಿ ಎಫ್ ಇ ಏನು ಮಾಡಿರಬೇಕು, ಆ ಪ್ರೊಫೈಲ್ಗಳನ್ನು ಅಪ್ಡೇಟ್ ಮಾಡಿ ಕಂಪ್ಲೀಟ್ ಮಾಡಿರಬೇಕು. ನೋಡಿರಿ, ನಾವು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಇನ್ನು ರೆಡ್ಡಿಂಕಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಇದು ಕಂಪ್ಲೀಟ್ ಆಗಿದ್ದರೆ ಮಾತ್ರ ಅಪಾರ ಐ ಡಿ ನಮಗೆ ಜನರೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎರಡನೇದಾಗಿ ನಮ್ಮ ಮಕ್ಕಳ ಆಧಾರ್ ವೆರಿಫೈ ಯುಡೈಸ್ ಪ್ಲಸ್ಸಲ್ಲಿ ಆಧಾರ್ ವೆರಿಫೈ ಆಗಿರಬೇಕು. ಆಧಾರ್ ವೆರಿಫೈ ಆಗಿರ್ತಕ್ಕಂಥ ಮಗುವಿನ ವಿವರ ಸ್ಟೇಟಸಲ್ಲಿ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದರೆ ಮಗುವಿನ ವಿವರ ವೆರಿಫೈ ಆಗಿದೆ ಅಂತ ಹೇಳಿ ಭಾವಿಸಬೇಕಾಗುತ್ತೆ. ಈ ರೀತಿಯಾಗಿ ಬ್ಲೂ ಬಾಕ್ಸಲ್ಲಿ ವ್ಯಾಲಿಡೇಟ್ ಆಧಾರ್ ಫ್ರಮ್ UIDAI ಈ ರೀತಿಯಾಗಿ ಬಂದರೆ ಈ ಒಂದು ಮಗುವಿನ ಆಧಾರ್ ವ್ಯಾಲಿಡೇಟ್ ಇಲ್ಲಿವರೆಗೆ ನಾವು ಮಾಡಿರುವುದಿಲ್ಲ ಅಂತ ಹೇಳಿ ಭಾವಿಸ್ಬೇಕಾಗುತ್ತೆ. ಇದನ್ನು ನಾವು ವ್ಯಾಲಿಡೇಟ್ ಮಾಡಬೇಕಂದ್ರೆ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಎಲ್ಲ ವಿವರವನ್ನು ಪರಿಶೀಲಿಸಿ ಅಂತ ಹೇಳಿ. ನಾವು ಕನ್ಫರ್ಮೇಷನ್ಸನ್ನು ಕೊಟ್ಟರೆ ಆ ಮಗುವಿನ ವಿವರ ಏನಾಗುತ್ತೆ, ವೆರಿಫೈ ಆಗಿ ನೋಡಿ ತಮಗೆ ಕಾಣ್ತಾ ಇದೆ, ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೀನಿ. ಆ ಮಗುವಿನ ವಿವರ ಆಧಾರ್ ವಿವರ ಏನಾಗಿದೆ, ವೆರಿಫೈ ಆಗಿದೆ. ನಾವು ಆಧಾರ್ ವೆರಿಫೈ ಮಾಡದೆ ನಾವು ಜನ್ರೇಟ್ ಮಾಡೋಕ್ಕೆ ಹೋದರೆ, ಅಪಾರ ಐ ಡಿ ಜನ್ರೇಟ್ ಹೋದರೆ ಈ ರೀತಿಯಾಗಿರ್ತಕ್ಕಂಥ ಮೆಸೇಜ್ ಬರುತ್ತೆ. ಅಂದರೆ ಆಧಾರ್ ವ್ಯಾಲಿಡೇಟ್ ಮಾಡಬೇಕಂತ ಹೇಳಿ ಈಗ ತಾನೇ ತೋರಿಸಿರ್ತಕ್ಕಂಥ ವಿಧಾನವನ್ನು ಅನುಸರಿಸಿ ಮಗುವಿನ ಆಧಾರ್ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ಮಗುವಿನ ಆಧಾರ್ ವ್ಯಾಲಿಡೇಟ್ ಮಾಡಬೇಕಂದ್ರೆ ನಾವು ಲೆಫ್ಟ್ ಸೈಡಲ್ಲಿರ್ತಕ್ಕಂತಹ ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯ ಮೆನ್ಯೂಸ್ ಬರ್ತವೆ. ಅದರಲ್ಲಿ ಆ್ಯಕ್ಟಿವ್ ಸ್ಟೂಡೆಂಟ್ ಅಂತಕ್ಕಂಥ ಮೆನು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಪಟ್ಟಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಯಾವ ಮಕ್ಕಳದು ಆಧಾರ್ ವೆರಿಫೈ ಆಗಿದ್ದರೆ ಈ ರೀತಿಯಾಗಿ ಆ ಮಗುವಿನ ಹೆಸರಿನ ಕೆಳಭಾಗದಲ್ಲಿ ಸ್ಟೇಟಸಲ್ಲಿ ವೆರಿಫೈಡ್ ಫ್ರಮ್ UIDAI ಅಗೇನೆಸ್ಟ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್ ಅಂತ ಬಂದಿರುತ್ತೆ. ಇದರ ಅರ್ಥ ಏನು ಅಂದರೆ, ಆಧಾರ್ನಲ್ಲಿರ್ತಕ್ಕಂಥ ಮಗುವಿನ ಹೆಸರು, ಜನ್ಮ ದಿನಾಂಕ ಮತ್ತು ಲಿಂಗ ಯುಡೈಸ್ ಪ್ಲಸ್ನಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ವಿವರಕ್ಕೆ ಸರಿ ಹೊಂದಿದೆ ಅಂತ ಅರ್ಥ. ಇದರಲ್ಲಿ ಯಾವುದಾದರೂ ಒಂದು ಹೊಂದಾಣಿಕೆ ಆಗದೇ ಇದ್ದಲ್ಲಿ ಆಧಾರ್ ವೆರಿಫೈ ಆಗುವುದಿಲ್ಲ. ಆಧಾರ್ ವೆರಿಫೈ ಆಗದೇ ಇರತಕ್ಕಂಥ ಮಗುವಿನ ಅಪಾರ ಐ ಡಿ ಜನ್ರೇಟ್ ಮಾಡಲು ಸಾಧ್ಯವಾಗುವುದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಎರರ್ ಕೋಡ್ ಬಂದರೆ ನಾವು ಜನರಲ್ ಪ್ರೊಫೈಲು, EP ಮತ್ತು FE ಇದರಲ್ಲಿ ಯಾವುದಾದ್ರೂ ಪ್ರೊಫೈಲನ್ನು ಇನ್ಕಂಪ್ಲೀಟ್ ಮಾಡಿರ್ತೀವಿ. ಹಾಗಾಗಿ ಅದನ್ನು ಪೂರ್ಣಗೊಳಿಸಿದ ಹೊರತು ಮಗುವಿನ ಅಪಾರ ಐ ಡಿ ಜನ್ರೇಟ್ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮಗುವಿನ ದಾಖಲಾತಿ ವಿವರ ಮತ್ತು EP, FE ಇವು ಮೂರನ್ನು ನಾವು ಕಂಪ್ಲೀಟ್ ಮಾಡಿದ್ದಲ್ಲಿ ಮಾತ್ರ ಅಪಾರ ಐ ಡಿ ಜನ್ರೇಟಿಗೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ಸ್ಟೂಡೆಂಟ್ ನೇಮ್ ಇನ್ ದ ಸ್ಕೂಲ್ ರೆಕಾರ್ಡ್ ಶುಡ್ ಬಿ ಸಿಮಿಲರ್ ಟು ದಟ್ ಆಫ್ ನೇಮ್ ಆ್ಯಸ್ ಪರ್ ಆಧಾರ್. ಮಗುವಿನ ದಾಖಲಾತಿಯಲ್ಲಿ ಇರುವ ಹೆಸರು, ಯುಡೈಸ್ ಪ್ಲಸ್ನಲ್ಲಿರ್ತಕ್ಕಂಥ ಹೆಸರು ಮತ್ತು ಆಧಾರ್ನಲ್ಲಿರ್ತಕ್ಕಂಥ ಹೆಸರು ಈ ಮೂರು 100% ಮ್ಯಾಚ್ ಆಗಿದ್ದರೆ ಮಾತ್ರ ನಾವು ಮಗುವಿನ ಆಧಾರ್ ವೆರಿಫೈ ಮಾಡಿ ಅಪಾರ ಐ ಡಿಯನ್ನು ಜನ್ರೇಟ್ ಮಾಡಬೇಕಾಗುತ್ತೆ. ಆಧಾರಲ್ಲಿ ಸರಿ ಇದೆ, ಅಡ್ಮಿಷನಲ್ಲಿ ಸಹ ಸರಿ ಇದೆ. ನಮ್ಮ ಯುಡೈಸ್ ಪ್ಲಸ್ಸಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದ ಚೇಂಜಸ್ ಇದೆ ಅಂತ ಭಾವಿಸಿದರೆ ಅದನ್ನು ನಾವು ನಮ್ಮ ಯುಡೈಸ್ ಪ್ಲಸ್ ಲಾಗಿನ್ನಲ್ಲಿ ಮಗುವಿನ ಹೆಸರನ್ನು ಅಪ್ಡೇಟ್ ಮಾಡೋಕ್ಕೆ ಅವಕಾಶ ಇರುತ್ತೆ, ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ನೋಡಿ, ತಮಗೆ ಇಲ್ಲಿ ಆಪ್ಷನ್ ಇದೆ, ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಅಂತ ಹೇಳಿ ಇಲ್ಲಿ ಆಪ್ಷನ್ ಎನೇಬಲ್ ಇದೆ. ಅದರ ಮೇಲೆ ಹೋಗಿ ಮಗುವಿನ ಹೆಸರು ತಿದ್ದುಪಡಿ ಇದ್ದಲ್ಲಿ ಒಂದು ಅಕ್ಷರ ರಿಮೂವ್ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ಬೋದು. ಸರ್ನೇಮನ್ನು ಹಿಂದೆ ಮುಂದೆ ಮಾಡ್ಬೋದು. ಇಷ್ಟು ಮಾಡೋಕ್ಕೆ ಮಾತ್ರ HM ಲಾಗಿನ್ನಲ್ಲಿ ಅವಕಾಶ ಇರುತ್ತೆ. ದೊಡ್ಡ ಪ್ರಮಾಣದ ತಿದ್ದುಪಡಿಗಳಿದ್ದಲ್ಲಿ ಅದನ್ನು ಬ್ಲಾಕ್ ಅಥವಾ ಡಿಸ್ಟಿಕ್ ಹಂತದಲ್ಲಿ ಸರಿ ಮಾಡಿಸ್ಬೇಕಾಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಮೆಸೇಜ್ ಬರುತ್ತೆ, ಯು ರೀಚ್ಡ್ ದ ಮ್ಯಾಕ್ಸಿಮಮ್ ಅಕೌಂಟ್ ಲಿಮಿಟ್ ಫಾರ್ ದಿಸ್ ಮೊಬೈಲ್ ನಂಬರ್. ಅಂದರೆ ನಾವು ಈ ಹಿಂದೆ ಮಗುವಿನ ಜನರಲ್ ಪ್ರೊಫೈಲನ್ನು ಅಪ್ಡೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಗುವಿನ ಪೋಷಕರ ಮೊಬೈಲ್ ನಂಬರ್ ಎಂಟ್ರಿಯನ್ನು ಮಾಡುವ ಸಂದರ್ಭದಲ್ಲಿ ಬಹುತೇಕ ಶಾಲೆಯವರು ಸರಿಯಾಗಿರ್ತಕ್ಕಂಥ ನಂಬರನ್ನೇ ದಾಖಲಿಸಿರ್ತಾರೆ. ಆದರೆ ಕೆಲವೊಂದು ಬಾರಿ ಏನಾಗಿರುತ್ತೆ ಅಂದರೆ ತರಗತಿ ಶಿಕ್ಷಕರೇ ನಂಬರನ್ನು ಹಾಕಿರ್ತೀವಿ, ಅದು ಅಪ್ಡೇಟ್ ಆಗಿರುತ್ತೆ.
ಅಂದರೆ ಒಂದು ಮೊಬೈಲ್ ನಂಬರು ಗರಿಷ್ಠ 5 ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಕೊಡಬೇಕಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಜನರಲ್ ಪ್ರೊಫೈಲ್ಗೆ ಹೋಗಿ ಮೊಬೈಲ್ ನಂಬರನ್ನು ಚೇಂಜ್ ಮಾಡಿ ನೂತನ ಪೋಷಕರ ಮೊಬೈಲ್ ನಂಬರ್ ಎಂಟ್ರಿ ಮಾಡೋದ್ರ ಮೂಲಕ ಈ ರೀತಿಯ ಒಂದು ಎರರನ್ನು ನಾವು ಸಾಲ್ವ್ ಮಾಡಬಹುದು. ಈ ರೀತಿಯಾಗಿರ್ತಕ್ಕಂಥ ಒಂದು ಎರರ್ ಮೆಸೇಜ್ ಬಂದಿದೆ ಅಂದರೆ ನಮ್ಮ ಒಂದು ನೆಟ್ನ ಕನೆಕ್ಷನ್ನು ಸರಿಯಾಗಿರ್ತಕ್ಕಂಥದ್ದು ಆಗ್ತಾ ಇಲ್ಲ ಅಂತ ಅರ್ಥ. ಅಂದರೆ ಸಫಿಸಿಯೆಂಟ್ ಆಗಿರ್ತಕ್ಕಂಥ ನೆಟ್ವರ್ಕು ಅಲ್ಲಿ ಲಭ್ಯವಿಲ್ಲ ಆ ಒಂದು ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂತ ಹೇಳಿ ಭಾವಿಸ್ಬೇಕಾಗುತ್ತೆ. ಹಾಗಾಗಿ ಸರಿಯಾಗಿರ್ತಕ್ಕಂತಹ ನೆಟ್ವರ್ಕ್ ಬರ್ತಕ್ಕಂಥ ಏರಿಯಾದಲ್ಲಿ ನಾವು UDS ಪ್ಲಸ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಸಮ್ ಎರರ್ ಅಕರ್ಡ್ ಅಂತ ಈ ರೀತಿ ಮೆಸೇಜ್ ಬಂದರೆ ನಾವು ಏಕಕಾಲಕ್ಕೆ ಸಾಕಷ್ಟು ಪ್ರಮಾಣದ ಶಾಲೆಯವರು UDS ಪ್ಲಸ್ಸನ್ನು ಅಪ್ಡೇಟ್ ಮಾಡ್ತಾ ಇದ್ದರೆ ಸರ್ವರಲ್ಲಿ ಏನಾಗುತ್ತೆ, ಸ್ಲೋ ಆಗಿ ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಮೆಸೇಜ್ ಬರುತ್ತೆ. ಇದು ಒಂದು ಅಲ್ಪ ಸಮಯದ ನಂತರ ನಾವು ಮತ್ತೆ ಲಾಗಿನ್ ಹಾಕ್ಕೊಂಡು ವರ್ಕ್ ಮಾಡ್ಬೋದು. ಸರ್ವರ್ ತುಂಬಾ ಬ್ಯುಸಿ ಇದ್ದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಎರರ್ ಕೋಡ್ ಬರುತ್ತೆ. ಮತ್ತೊಮ್ಮೆ ವಿದ್ಯಾರ್ಥಿ ಅಪಾರ್ ಐಡಿ ಜನರೇಟ್ ಮಾಡಬೇಕಾದ್ರೆ ಇಲ್ಲಿ ಅವರು ಪಾಪಪ್ ಮೆಸೇಜಲ್ಲೇ ಹೇಳ್ತಾರೆ ಸ್ಟೂಡೆಂಟ್ ಬೇಸಿಕ್ ಪ್ರೊಫೈಲ್ ಶುಡ್ ಬಿ ಅಪ್ಡೇಟ್ ಮಾಡಿರಬೇಕು ಅಂತ ಹೇಳಿ. ಅಂದರೆ GPEP FE ಅಪ್ಡೇಟ್ ಮಾಡಿ ಡಾಟಾ ಕಂಪ್ಲೀಟೆಡ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಶುಡ್ ಹ್ಯಾವ್ ಎ ಯೂನಿಕ್ ಪೆನ್ ಅಸೈನ್ಡ್, ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪೆನ್ ನಂಬರ್ ಅಸೈನ್ ಆಗಿರಬೇಕು. ಈಗ ನಾವು 1ನೇ ತರಗತಿಯ ಮಕ್ಕಳಿಗೆ ನಿನ್ನೆನೇ ನಾವು UDS ಪ್ಲಸ್ಸಲ್ಲಿ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂದರೆ ಆ ಮಗುವಿನ ತಕ್ಷಣಕ್ಕೆ ಪೆನ್ ನಂಬರ್ ಬರೋಲ್ಲ. ಅದು ಬರೋವರೆಗೆ ನಾವು ಏನು ಮಾಡಬೇಕಾಗುತ್ತೆ, ವೇಟ್ ಮಾಡಿಕೊಂಡು ಬಂದ ನಂತರ ನಾವು ಅಪಾರ್ ಐಡಿಯನ್ನು ಜನರೇಟ್ ಮಾಡಬೇಕಾಗುತ್ತೆ. ಆಧಾರ್ ಡೀಟೇಲ್ಸ್ ಶುಡ್ ಬಿ ಪ್ರೊವೈಡೆಡ್ ಆ್ಯಂಡ್ ವೆರಿಫೈಡ್, ಅಂದರೆ ಮಗುವಿನ ಆಧಾರ್ ವಿವರವನ್ನು ನಾವು UDS ಪ್ಲಸ್ಸಲ್ಲಿ ಸೇರಿಸಬೇಕಾಗುತ್ತೆ ಮತ್ತು ಆಧಾರನ್ನು ನಾವು ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಇದು ಯಾವ ರೀತಿಯಾಗಿ ವ್ಯಾಲಿಡೇಟ್ ಮಾಡಬೇಕನ್ನೋದನ್ನು ತಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಸ್ಟೂಡೆಂಟ್ಸ್ ನೇಮ್ ಇನ್ ಸ್ಕೂಲ್ ರೆಕಾರ್ಡ್ ಆ್ಯಂಡ್ ನೇಮ್ ಆ್ಯಸ್ ಪರ್ ಆಧಾರ್ ಶುಡ್ ಬಿ ಸೇಮ್, ಅಂದರೆ ಆಧಾರ್ನಲ್ಲಿರ್ತಕ್ಕಂತಹ ಹೆಸರಿಗೂ UDS ಪ್ಲಸ್ನಲ್ಲಿರ್ತಕ್ಕಂಥ ಹೆಸರಿಗೂ 100% ಮ್ಯಾಚ್ ಆಗಿರಬೇಕು. ಒಂದು ಲೆಟರ್ಸ್ ವೇರಿಯೇಷನ್ಸ್ ಆದರೆ ಮಗುವಿನ ಅಪಾರ್ ID ಜನರೇಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. 5ನೇ ಪಾಯಿಂಟು ಮೊಬೈಲ್ ನಂಬರ್ ಶುಡ್ ಬಿ ಅಪ್ಡೇಟೆಡ್ ಇನ್ ಸ್ಟೂಡೆಂಟ್ ಪ್ರೊಫೈಲ್. ನಾನು ಈಗಾಗಲೇ ಹೇಳಿದಂತೆ ಪ್ರಸ್ತುತ ಬಳಕೆಯಲ್ಲಿರ್ತಕ್ಕಂಥ ಪೋಷಕರ ಮೊಬೈಲ್ ನಂಬರನ್ನೇ ಆ್ಯಡ್ ಮಾಡಿ. ಈಗ ಆಲ್ರೆಡಿ ಆ್ಯಡ್ ಆಗಿದ್ದರೆ ಯಾವುದೇ ಸಮಸ್ಯೆ ಇಲ್ಲ. ಒಂದು ಪೋಷಕರ ಮೊಬೈಲ್ ನಂಬರ್ ಗರಿಷ್ಠ 5 ಮಕ್ಕಳಿಗೆ ಅದು ಬಳಕೆ ಮಾಡ್ಬೋದು, ಅದಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ಅದು ಬಳಕೆ ಮಾಡೋಕ್ಕೆ ಬರೋದಿಲ್ಲ. ಈಗಾಗಲೇ ಶಿಕ್ಷಕರ ಮೊಬೈಲ್ ನಂಬರನ್ನು ಆ್ಯಡ್ ಮಾಡಿದರೆ ಅದನ್ನು ತೆಗೆದುಹಾಕಿ ಪೋಷಕರ ಮೊಬೈಲ್ ನಂಬರನ್ನು ಆ್ಯಡ್ ಮಾಡಿ. ಹೀಗೆ ಎಲ್ಲ ವಿವರ ಸರಿಯಾಗಿರ್ತಕ್ಕಂಥ ಮಗುವಿನ ನಾವು ಅಪಾರ್ ID ಜನರೇಟ್ ಮಾಡುವಾಗ ಆ್ಯಕ್ಷನ್ ಕಾಲಮಲ್ಲಿ ಜನರೇಟ್ ಅಂತಕ್ಕಂಥ ಆಪ್ಷನ್ ಏನಿರುತ್ತೆ ಎನೇಬಲ್ ಆಗಿರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡೋದರ ಮೂಲಕ ನಾವು ಅಪಾರ್ ID ಜನರೇಟ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡಬಹುದು. ವಿಡಿಯೋನ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.